ಕೊಟ್ಟು ಬರ್ತೀವಂತ. ಖರೆ ಅಂದ್ರೆ ನೋಡ್ಲಿ, ನೀವು ಇರ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಿತ್ತೇನ ನೋಡ್ ಪಾರ್ವಕ್ಕ. ಗೆತನ ಅಂದ್ರೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಆಟ ಇರಬಾರ್ದು. ನಮ್ಮ ಕಷ್ಟ ಕಾಲದಾಗ ನೀ ಆಗಿ ನಮ್ಮ ಮನ್ಯಾಗ ಏನಾರ ಕಾರ್ಯ ಕಟ್ನ ಬಂದರ ಆ ಕಾಲ್ ಕಟ್ಕೊಂಡು ಬಂದು ನಿಂತು ಮಾಡಿ ಹೋಗಿ ನೀನು. ಈಗ ನಿಮ್ಮ ಮನ್ಯಾಗ ಕಾರ್ಯ ಬಂದತಂದ್ರೆ ನಾವು ಮಾಡ್ಲಿಕ್ಕಂದ್ರೆ ಸರಿ ಅನಿಸ್ತತನ? ನಾವು ಮಾಡ್ತೀವಿ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಅಲ್ಲ ತಂಗಿ, ಇನ್ನೂ ಬುತ್ತಿ ಭಾಳ ಉಳ್ದತಿ, ಜಗ್ಗು ಬುತ್ತಿ ತಂದಾರ ಅವರು. ಅದನ್ನ ಇಟ್ಕೊಂಡು ಏನು ಮಾಡೋದು? ನಾವು ಮನ್ಯಾಗ ಹೋಳಿಗೆ ಮಾಡೀವಿ, ಎಲ್ಲ ಅಡಿಗೆ ಮಾಡೀವಿ, ಬಡ ಬಡ ಎಷ್ಟಾಗತ್ತ ಹಚ್ಚಿ ಬಿಡ್ರಿ, ಮತ್ತೆ ಕೊಟ್ಟು ಬಿಡೋಣ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಆ ತಂದಾರಿಗೆ ಅಂಕರು ಬ್ಯಾಡ ಅನ್ನಕ್ಕೆ ಬರಂಗಿಲ್ಲ, ಹೌದಿಲ್ಲ? ನೋಡ್ಲೇ ಇಲ್ಲಿ ಲಗು ಲಗು ಅಡ್ಡಾಡಿ ಮತ್ತೆ ಕೊಟ್ಟು ಬರ್ಬೇಕು. ಇನ್ನು ಕಾರ್ಯಕಟ್ನ ಚಲೋ ಮಾಡೋದು ಐತಿ, ಇನ್ನು ಮಧ್ಯಾಹ್ನ ಊಟ ಅದು ಮತ್ತು ಹೊತ್ತಾಗತ್ತ. ಲಗು ಲಗು ಮುಗಿಸ್ಕೊಂಡ್ಬರ್ಬೇಕು. ಓಕೆ, ನೀ ಏನು ಟೆನ್ಷನ್ ಮಾಡ್ಕೋಬೇಡ, ಇದೇನೋ ಇಲ್ಲ ಮುಗಿದೋತು. ಖುಷಪ್ಪ, ಅಡ್ಡಾಡಿ ಸಾಕಾಗೋತು. ಮ್ಯಾಲಿನ ಓಣ್ಯಾಗೆಲ್ಲ ಕೊಟ್ಟಿದ್ದಾತ, ಇನ್ನು ಏಕ ತಳಗ ಓಣ್ಯಾಗ ಕೊಡ್ಬೇಕು ನೋಡಿ. ಇನ್ನು ಬಿಸಿಲು ಒಂದು ಬಾವು ಅಂತತ್ ಬಿಡ ಇವ, ಸಾಕಾಗೋತು. ಯವ್ವ ಇದಟ್ಟು ಕೊಟ್ಬಿಟ್ರೆ ಮಾತ ಮುಗೀತು. ನಡ್ರಿ, ಹೊತ್ತು ಭಾಳ ಆತು. ಬೀರಮ್ಮ ತಗೋಬೇ, ಬುತ್ರಟ್ಟಿ ತಗೋ. ಯಾರ್ದು? ಯಾರ ಮನಿ ಆತು? ಪಾರೋಕರ ಹೆಣ್ಣು ಮಗಳು ಮಗ ಅದನ್ಲ, ಅವ್ನ ಹೆಂಡತಿ ಕುಬ್ಸದ್ದು ಬುತ್ರಟ್ಟಿ ತಂದಾರ, ಬಾಯ್ಕಿ ಬಿತ್ತಿ ತಗೋ. ಹೌದಾ? ಸಾಕನ ಒಳಗೆ ಕರ್ಕೊಂಡಾರನ? ಮತ್ತಿನ್ನ ಹೊರ ಹಾಕ್ಯಾರ ಪರ ಹಾಕ್ಯಾರ ಏನೇನು ಅಂದ್ರಲ್ಲೇ? ಇವು ಕಂಕ್ರು ಎದಕ್ಕೆ ಬೇಕೇನು? ಮುದುಮೂಳುಗಳಿಗೆ ತಣ್ಣಗ ಮನ್ಯಾಗ ಕುಂತಿರ್ತಾವ. ಯಾಕೆ ಒಂದು ರೊಟ್ಟಿ ತಿಂದು ಬೀಳಬಾರ್ದು? ಇಡೀ ಊರು ಸುದ್ದಿ ಹೊಡ್ಯಾಕಂತ ಇಟ್ಕೊಂಡು ಕುಂದಿರ್ತಾವ. ಯಮ್ಮ, ನಮ್ಗೆ ಬುತ್ತಿ ರೊಟ್ಟಿ ಕೊಡಾಕ ಹಚ್ಚಾರ, ನಮ್ಗೆ ಅವ್ರ ಮನೆ ವಿಷಯ ಗೊತ್ತಿಲ್ಲ. ತಗೋ ದೊಡಮ್ಮ, ನಿಮ್ಮ ಮನೆ ಕಡೆ ಹೋಗಿದ್ವವ, ನಿಮ್ಮ ಮನೆ ಕದ ಹಾಕಿತ್ತು. ತಗೋ, ಇಲ್ಲೇ ಕುಂತಿ ಬೇಸಿ ಆತು. ಏನ ಅನ್ನಕತ್ತಿಯಲ್ಲ? ಇದ್ರ ಕಿವುಡ್ ಮುನ ಕಿಸಿಲಿ, ಇದು ಕಿವು ಅಂತ ಕೇಳಂಗಿಲ್ಲ ಬಿಡಂಗಿಲ್ಲ. ಬುತ್ತಿ ರೊಟ್ಟಿ ತಗೋ, ಬುತ್ತಿ ರೊಟ್ಟಿ. ನನಗೂ ಕೇಳಿಸ್ತಾ ಅಂದಂಗ. ಯಾರ್ದು? ಯಾರ ಮನೆ ಯಾರ್ದು? ಪಾರ್ವಕರ್ ಮನಿದು. ಅಯ್ಯಯ್ಯ, ಇಷ್ಟು ವಯಸ್ಸಿನ ಪಾರೋ ಹೊಟ್ಲೆ ಆಗೋದ? ಅದಕ್ಕೇನ ಬಂದಿತ್ತ ಮುಳುಗ? ಇದ್ರ ಕಿವಿಗಟ್ಟು ಕಾದೆಣ್ಣೆ ಸುರುಳಿ. ಅಲ್ಲಬೇ, ಪಾರವಕ್ಕನ ಹೆಣ್ಣು ಮಗಳಲ್ಲ, ಸಾವಕ್ಕ. ಸಾವಕ್ಕನ ಸಸಿದು. ಸಾವಕ್ಕನ ಸಸಿದ? ಹಂಗೆ ಹೇಳ್ಬೇಕಿಲ್ಲ. ಈ ಕೊಂಕಣ ಸುತ್ತಿ ಮೈಲಾರಿಗೆ ಬಂದಂಗ ಮಾಡ್ತೀಯಲ್ಲೇ, ನಿಟ್ಪುಟ್ಟಿಗೆ ಹೇಳ್ಬೇಕವ. ಇದಕ್ಕೆ ತನಕ ಕಿವಿ ಕೇಳಂಗಿಲ್ಲ ಅಂದ್ರೆ ಮತ್ತೆ ನನಗ ಅಂತ ನೋಡಿ ಇವಳು ಮುದುಮೂಳಿ. ಅಂತ ಇಂತೂ ರಾಮ್ಯಂದು ಕೂಸ ಮಾಡಕತ್ತಾರ ಬಿಡು. ಏ ಯವ್ವ, ಎಣ್ಣೆ ಹಚ್ಕೊಂಡು ಹೋಗ್ಕೊಂಡು ಹೇಳ್ಬೇಕು ನಿನಗ. ರಾಮ್ಯಂದಲ್ಲ ಯವ್ವ, ರಾಮ್ಯನ್ ಹೇಳ್ತಿದನ್ನ ಏನ್ ಬಿಟ್ರೆ ರಾಮ್ಯನ ಬಸರ್ ಮಾಡ್ತಿದ್ದೆ ಏನಂತೇನ? ನೀನ ಹೇಳು. ಕಿವಿ ಕೇಳಂಗಿಲ್ಲ ಬಿಡಂಗಿಲ್ಲ. ನಾನೊಂದು ಮಾತಾಡಿ ಇದೊಂದು ಮಾತಾಡ್ತತಿ ಕಿವುಡ್ ಮೂಳಿ. ರೇಣಿ, ಪಾರೋನ್ ಮಗ ಆಕಿ ಶಂಕ್ರಿ ಸಸಿನ ಓಡಿಸ್ಕೊಂಡು ಹೋಗ್ಯಾನಂತಲ್ಲಿ, ಕರೇನ? ಮತ್ತೇನೋ ಲಗ್ನ ಇಟ್ಕೊಂಡಾರಂತ ಮನ್ಯಾಗ. ಯಾಮ, ನನಗೆ ಗೊತ್ತಿಲ್ಲ. ಈಗ ನನ್ನ ಕೈನು ಖಾಲಿ ಇಲ್ಲ, ಖಾಲಿ ಇದ್ದಾಗ ಬರ್ತೀನಂತ. ಇಬ್ರು ಕುಂತ್ಕೊಂಡು ಮಾತಾಡೋಣಂತ. ಯಾರ್ದು ಏನಾಯ್ತು, ಯಾರ್ದು ಬಿಟ್ರು, ಯಾರು ಓಡಿಸ್ಕೊಂಡು ಹೋದ್ರು, ಯಾರು ಓಡಿ ಬಂದ್ರು ಅಂತೇಳಿ ಮಾತಾಡೋಣಂತ. ಅಯ್ಯಮ್ಮ ಹುಸ್ಸಪ್ಪ, ಈ ಮೊದಲು ಕೂಡ ಮಾತಾಡೋ ಹೊತ್ತಿಗೆ ಸಾಕು ಬೇಕಾಗಿ ಹೋತು. ನೋಡ್ರಿ, ಹಿಂಗೆ ತೀರ್ತತ್ ನೋಡ್ರಿ ನಮ್ಮ ಹಳ್ಳಿ ಜೀವನ. ನಮ್ಮ ಕಡೆ ಹಿಂಗ ಬುತ್ರಟ್ಟಿ ಬೀರ್ತೀವಿ ನೋಡ್ರಿ ನಾವು, ಬಾಯ್ಕಿ ಬುತ್ತಿ ಅಂತೇಳಿ. ಇದು ಬರೀ ಸಣ್ಣ ಬಾಯ್ಕಿ ಬಿತ್ರಿ, ಮತ್ತೆ ದ್ವಾರದಿದ್ದಾಗ ಇಡೀ ಊರಿಗೆ ಹಂಚ್ತೀವ್ರಿ ನಾವು. ನಮ್ಮ ಕಡೆ ಹಿಂಗತಿ ಪದ್ಧತಿ ಮಾಡ್ತಾರೆ ನೋಡ್ರಿ. ನೋಡ್ರಪ್ಪ, ಇದು ನಮ್ಮ ಹಳ್ಳಿ ಜೀವನ, ನಮ್ಮ ಹಿಂಗೆಲ್ಲ ನಡೀತಾವ ನೋಡ್ರಿ. ಸರಿ ರೀ, ನಾವು ಮುಂದಿನ ಮನೆಗೆ ಹೋಗಿ ಇನ್ನೂ ಈಗ ಇವತ್ತು ಬುತ್ತಿ ಬೀರ್ಬೇಕು, ಬರ್ತೀವ್ರಿ. ಅಲ್ಲ ಬಿರಿಕಿ ಕಡಿಕು ನಮ್ಮ ಸಾವಕ್ಕನ ಕರ್ಕೊಂಡ ಬಂದ್ಲು ನೋಡು. ಏನಾರ ಮೂಡಿ ಮಾಡಿದ್ದಾಳ ನಮ್ಮ ಕೃಷ್ಣವೇಣಿ. ಏನಾರ ಯಾಕಾಗೋಲ್ದಕ್ಕೆ ಬಿಡು, ಕರ್ಕೊಂಬಂದಾಳ. ನಿನಗೆ ಬೇಷ ಆಗ್ಲಿಲ್ಲನ? ಯಾವ ಕಸಬರಿಗೆ ತಪ್ಪು ಮಾಡೈತೆ ನಮ್ಮ ಸಾವಕ್ಕ. ಇನ್ನು ಹಳ್ಳಿ ಮನೆ ಬಿಟ್ಟು ಹೊರ ಹಾಕಬೇಡ್ರಿ. ಅದಕ್ಕರೆ ಯಾರದಾರ? ಅದು ಮೊದ್ಲೇಕ ನಿರ್ವಾಣಿಗೆಡೆ ಐತಿ. ಮಂದಿ ತೆಗೆದಕ್ಕೆ ಹೊಕ್ಕತ್ತೆ ಅಂತ ಬೇಯವ. ಕರೆ ಅಂದ್ರೆ ಆಕಿ ಮಂದಿ ತೆಗೆದಕ್ಕೆ ಹೋಗುದು ನೋಡಿ ನನಗೆ ಕಳ್ಕಿತ್ತು ಬಂದಂಗೆ ಅಕ್ಕೋ. ಮೊದ್ಲೇಕಿದ್ದನು ಅದಕ್ಕೆ ಹೊಲದಾಗ ಮನೆಯಾಗ ಮಾಡ್ಯಾರ, ಅದಕ್ಕೆ ರೂಢ ಇಲ್ಲ. ಇಲ್ಲ, ನಾನು ಕಳಿಸ್ತಿದ್ದಿಲ್ಲ ಆಕಿಗೆ. ಒಂದಿಟ್ಟು ಅರವಿಂದ್ ಜನ್ಮಕ್ಕೆ ಬರಲಿ ಅಂತೇಳಿ ಹೊರಗೆ ದುಡಿನಕಿನ. ನೀನೇನು ಸರಿ ಅಂತೇನು ಭೀಮಾ? ಪಾಪ ಹುಡುಗಿಗೆ ಏನು ಕಿನಾರ ಹಾಕಿದ್ರೆ ಕತ್ತಿ ಹಂಗೆ ಒಟ್ಟರು ಜೇಲ್ ಮ್ಯಾಕ ಮನ್ಯಾಗ ಕೊಳಿಬೇಕಾಗಿತ್ತು. ಈಗ ಮಾಡಿದ್ದು ಸರಿ ಏನು? ಏನಾನು ನಮ್ಮ ಕೃಷ್ಣವೇಣಿ ಚಲೋ, ಮತ್ತು ಅದು ಎಂಥದಾರ ಹುಡುಗಿ ಆಗಿತ್ತಂದ್ರನ ಅಯ್ಯ ನೋಡ್ತಿದ್ದಿ. ನಮ್ಮ ಕತಿ ಏನಿತ್ತೇನು? ಸುಮ್ಮನೆ ಏನಾರ ಯಾಕಾಗೋಲ್ಲಕ್ಕ ಹೊಂದ್ಕೊಂಡು ಹೋಗತಿ. ವೀನಾ, ಆರಾಮದಿಯಾ? ಎಲ್ಲದ ನಿಮ್ಮ ಯಜಮಾನ್ರು? ಇಲ್ಲೇ ಎಲ್ಲರೂ ಇರ್ಬೇಕು. ಆರಾಮದಿನಕ್ಕ, ನೀ ಆರಾಮದಿ ಇಲ್ಲ? ಏನು ಆರಾಮ, ಹಿಂಗೆ ಆರಾಮ ಅನ್ಕೊಂತ ಹೋಗುದು ನೋಡು. ಮತ್ತು ದವಾಖಾನಿಗೆ ಅದು ಹೋಗಿದ್ದೇನೆ, ಏನಂದ್ರೆ ಡಾಕ್ಟ್ರು? ಹೋಗಿದ್ದೆ, ಹೇಳಿದ್ನಲ್ಲ ಹಿಂಗೆ ಅಂದ್ರಂತೆ. ಏನಾಕತ್ತೆ ಅಂತ ನೋಡ್ಬೇಕು. ಏನೂ ಆಗಂಗಿಲ್ಲ, ತಲೆ ಕೆಡಿಸ್ಕೊಬಿಡಕ್ಕ, ಎಲ್ಲ ಸುದ್ದಾಗುತ್ತಾ. ಮತ್ತು ರಾಧನ್ ಏನೋ ಮದುವೆ ಫಿಕ್ಸ್ ಆತಂತಲ್ಲ? ಮದುವೆ ಫಿಕ್ಸ್ ಆಯ್ತು, ಹುಡುಗೆಲ್ಲ ಚಲೋ ಅದಾನ. ಆದ್ರೆ ಇನ್ನೊಂದು ಗೊತ್ತನ ವೀನಾ, ಸೇಮ್ ಟು ಸೇಮ್ ಆ ಮಾಂತೇಶ್ ಇದ್ನಲ್ಲ ಹಂಗ ಅದಾನ ಅವ.
ಹ್ಞೂ ಅವ್ನ ಬಾಯ ಬಿಚ್ಚಿ ಬಿದ್ದಾನ ನೋಡು ಅವ್ನು ಸೇಮ್ ಹಂಗದನ. ಅಕ್ಕ ಅದು ಹೆಂಗೆ ಒಪ್ಕೊಂಡ್ಲು ರಾಧಾ? ನಾವು ಒಪ್ಕೊಳಂಗಿಲ್ಲ ಅಂತ ಮಾಡಿದ್ ನೋಡು. ಮನ್ಯಾಗ ಎಲ್ಲರೂ ಒತ್ತಾಯಕ್ಕೆ ಒಪ್ಕೊಂಡಾಳ. ಅವ್ವ ನಾನು ಮತ್ತು ಒಂದಿಟ್ಟು ಹೇಳಿದ್ವಿ, ಹ್ಞೂ ಅಂತ ಒಪ್ಕೊಂಡಾಳ. ಇನ್ನೂ ಆಕಿ ಮನಸ್ನ್ಯಾಗ ಆ ಮಂತೇಶನ ಅದಾನ. ಮುಂದೆ ಬಾಳೆ ಹಂಗಿಕ್ಕಿದ್ದು ಏನು ತಾನ ಮರ್ಕೊಂತ ಎಲ್ಲ ತಾನ ಸುದ್ದ ಆಗುತ್ತೆ. ಇದ ದಿನ ಇದ ಕಾಲ ಇರಂಗಿಲ್ಲ. ಹಂಗಾರೆ ಲಗ್ನ ಈಗ ಇಟ್ಕೊಂತಾರನ ಮತ್ತು ಇನ್ನು ಮುಂದಿನ ಬೇಸಿಗೆಗೆ ಇನ್ನೂ ಮಂತಾನ ನೋಡಕ್ಕೆ ಹೋಗಿಲ್ಲ. ಮಂತಾನ ನೋಡಕ್ಕೆ ಹೋಗ್ಬೇಕು ಅಂತ ಅನ್ನಕತ್ತಿದ್ರು. ಅದೆಲ್ಲ ಅವರು ಅಲ್ಲೇ ನಿಶ್ಚಿತಾರ್ಥ ಮಾಡೋನು ಅಂತ ಅನ್ನಕತ್ತಿದ್ರು. ಈಗೇನೋ ಹೊಸದು ಬಂದಂತ ಗಂಡಿನ ಮನೆ ಕಡೆ ಹೋಗೋದಂತ, ಹುಡುಗಿನ ಕರ್ಕೊಂಡು ಅಲ್ಲೇ ನಿಶ್ಚಿತಾರ್ಥ ಮಾಡೋದಂತ ನೋಡು. ಅದೇನೇನು ಅವ್ರು ಅನ್ನಕತ್ತಿದ್ರು. ಆದ್ರೆ ಅತ್ತಿಯರು ಮಾವರು ಬೇಡ ಅಂತಂದ್ರು. ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಕ್ಕ ವಿನಾಯಕನಾಗ ಬುದ್ಧಿ ಇರಾಕಿಲ್ಲನ? ಅವ್ನು ಕೂಡ ನೀನು ಶಾಮಿಲಾಗಿಯಲ್ಲ. ಹೋಗಿ ಹಿಂಗತಿ ಮಾಡ್ಕೊಂಬರೋದನ್ನ ಧೂಮ್ಧಾಮಾಗಿ ಲಗ್ನ ಮಾಡ್ತಿದ್ದಿಲ್ಲ ನಾವು. ಈಗೆಲ್ಲ ನೋಡು ನಮ್ಮ ಹೆಣ್ಮಗಳು ಆಡ್ಕೊಳಕತ್ತಾವ. ಅಯ್ಯೋ ಓಡಿಸ್ಕೊಂಡು ಕರ್ಕೊಂಡು ಹೋಗಿ ಲಗ್ನ ಮಾಡ್ಕೊಂಬಂದಾರಂತೆ. ಪಾಪ ಅವ್ರ ಪರಿಸ್ಥಿತಿನ ಹಂಗತಿ ಇತ್ತು. ಏನು ಮಾಡೋವಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ. ನಿಜ ಹೇಳ್ತೇನೆ, ಆಕೆಗೆ ಎಷ್ಟು ಕಷ್ಟ ಇತ್ತು ಗೊತ್ತನ. ಒಂದೇಳೆ ನಾ ಏನಾದರೂ ಅವತ್ತು ಲಗ್ನ ಮಾಡ್ಸಿರ್ಲಿಕ್ಕಂದ್ರೆ ಆ ಗುಂಡ್ಯಾನ ನೋಡಿಯಲ್ಲ, ಆ ಗುಂಡ್ಯಾನ ಕೂಡ ಲಗ್ನ ಮಾಡ್ಸಕತ್ತಿದ್ರು. ಪಾಪ ಆಕೆ ಬಾಳೆನ ಹಾಕಿತ್ತು ನೋಡು. ಆದರೂ ಒಂದಿಟ್ಟು ಸೊಪ್ಪನಿಕ್ಕಿದ್ದಂಗೆ ಅದಾವ ಅಕ್ಕ. ಬರೋಣ ಮಾತಾಡ್ಸ್ಲಿಲ್ಲ ಚಂದಾಗ. ಮತ್ತು ಯಾರ ಜೊತೆನೂ ಅಷ್ಟೊಂದು ಮಾತಾಡ್ತಿದ್ದಂಗಿಲ್ಲ. ಅಂತೇಳಿ ಅಡ್ಡಾಡ್ತಾವ ಬಿಡ. ಐದು ಬೆಳೆ ಸಮಾಧಾನ. ಈಗ ನನಗೆ ನೀ ಇಲ್ಲ, ನಿನ್ನಂಗೆ ನಾ ಇಲ್ಲ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅವ್ರು ಹೆಂಗೆ ಇರ್ತಾರ, ನಾವು ಹಂಗತಿ ಹೋಗೋದು ಬೇಸಿ. ಹೌದು ಬಿಡು, ನಾವೇನು ಇವ್ರ ಮನೆ ಬರೋರಲ್ಲ ಇರೋರಲ್ಲ. ಏನು 2 ದಿನ ಬರೋರ ಮತ್ತು ಹೊಳ್ಳಿ ನಮ್ಮ ಗಂಡ್ರಿಗೆ ಕೊಟ್ಕೊಂಡು ಹೋಗಾರ ಬಿಡು. ಅಪ್ಪನ ಅವನ್ನ ಚಂದ ನೋಡ್ಕೊಂಡು ಹೋಗ್ಕ. ನನಗದು ಭರವಸೆ ಐತಿ. ನಮ್ಮ ವಿನಾಯಕ ಮಾಂಡ ಭಾಳ ಆಗಿಲ್ಲ. ಅತ್ತಿ ಮಾತಾಡ್ಸಿದ್ನ ಮಾತಾಡ್ಸ್ಲೇ ಇಲ್ಲ. ನನ್ನ ಹುಯ್ಕೊಂಡು ಸುಮ್ಮನೆ ಸಣ್ಣ ಅತ್ತಿ. ದೊಡ್ಡ ಅತ್ತಿನೂ ಚಂದ ಮಾತಾಡ್ಸ್ಲಿಲ್ಲ. ಹೇಳಿದ್ನಲ್ಲ, ಯಾರು ಚಂದ ಮಾತಾಡ್ತಾರ ಅವ್ರ ಜೊತೆ ಚಂದ ಮಾತಾಡೋದು. ಅವ್ರು ಹುಯ್ಕಂದ್ರೆ ಇಲ್ಲ ಅಷ್ಟಕ್ಕೆ ಹಿಂದಕ್ಕೆ ಸರ್ಕೊಂಡ್ಬಿಡ್ಬೇಕು. ಅದನ್ನ ಅಂದು ಆಡಿ ಮಕ್ಕಕ್ಕೆ ಉಗುಳು ಸಿಡಿಸ್ಕೊಳೋದು ಯಾಕೆ ಬೇಕು? ಹೌದಿಲ್ಲ? ಅವ್ರ ಗತಿ ನಾವು ಆಗೋದು ಚಂದಲ್ಲ. ಕರೆ ಅಂದ್ರೆ ನೀನು ಅವನ ಗತಿನ ವೇದಾಂತ ಹೇಳಕತ್ತಿ ನೋಡಿ. ಈಗ ಬರ್ಬರ್ತ ಮಾಮ ಹೆಂಗದನ ಎಲ್ಲಿ ಕಾಣವಲ್ಲ. ಮಾಮಗೇನ ಅವಾರ್ಡ್ ಕೊಟ್ರಂತಲ್ಲ, ಯುವಕ ರೈತನ ಏನ ಅಂತಂದ್ಲ ಅವ್ವ. ಹೌದಾ ಅಕ್ಕ? ಚಲೋ ಆಯ್ತು ಬಿಡು. ಕೊಟ್ರು. ಮುಂದೆ ಕುಂದ್ರ ಬಾ ಅಂದ್ರೆ ಹೋಗಿ ಆ ಸಾಕ್ಷಿಗೆ ಅವ್ನ ಮಗ್ಳ ಕುಂತಾಳ ನಮ್ಮ ರೇಣಿ. ಇದಕ್ಕೆ ಎದಕ್ಕೆ ಬೇಕನ್ವ ತಿಂಡಿ ಬಸ್ಸಿಗೆ? ಏನವ ಯವ ಎದಕ್ಕೆ ಬೇಕನ್ನ ಅಂತೀನಿ ನಾನು. ಈಗ ನಮ್ಮ ರೇಣವ್ ಬೇಕು ಇಂಥ ಕಿತಿವಿ. ಸರಿ ಅಲ್ಲೇ ರೇಣವ ಏನು ಹಂಗೆ ಒತ್ತೆ ಅಲ್ಲ? ಜಾಗ ಇಲ್ಲನ? ಇಟ್ಟು ಜಾಗ ಐತಿ ಸರಿ, ಅಷ್ಟು ಇಂಬ ಐತಿ ಮತ್ತೆ ಒತ್ತಾಕತ್ತಿ ಅಲ್ಲ? ಏನಿಲ್ಲ ಚಿಗವ, ಏನು ಸರಿಗೆ ದಪ್ಪದಿ ಅಂತೇಳಿ ಒಂದೇಟು ಹಿಂಗೆ ಗಾಯ ಹಿಚ್ಗಾಡಕತ್ತೀನಿ ನಾನು. ಮತ್ತು ನಿನ್ನೂ ಮನೆ ಬಿಟ್ಟು ಹೊರಗೆ ಹಾಕ್ಯಾರ. ಅದಕ್ಕೆ ಎಲ್ಲಾರ ಒಂದಿಟ್ಟು ಎಲಬು ಪಲಬು ಹತ್ತವನ ಅಂತೇಳಿ ನೋಡಿನ್ಯಾ. ರೇಣಿ ಸುಮ್ಕುಂದ್ರ ನೀನು. ಇನ್ನು ಕಾರ್ಯ ಚಲೋ ಮಾಡ್ರಿ ಅವ, ಹೊತ್ತು ಭಾಳ ಆಗತ್ತಿನ. ಅಯ್ಯ ಆಮ್ಲಿನ ಮಾಡಿಸ್ಲಿಲ್ಲ ಅಲ್ಲಿ ನೀವು. ಆಮ್ಲಿ ಅದು ಮಾಡಿಸ್ತಾರೆ. ನಮ್ಮ ಕಡೆ ಆಮ್ಲಿ ಮಾಡೋ ಪದ್ಧತಿ ಐತಿ. ನಮ್ಮ ಕಡೆ ಇಲ್ಲಿ ಪದ್ಧತಿ ಇಲ್ರಿ. ಬೇಕಂದ್ರೆ ನಿಮ್ಮ ಖುಷಿಗೋಸ್ಕರ ಮಾಡಂದ್ರೆ ಮಾಡ್ತೀವ್ರಿ. ಇರ್ಲಿ ಬಿಡು ತಂಗಿ, ನಿಮ್ಮ ಕಡೆ ಪದ್ಧತಿ ಇಲ್ಲ ಅಂದ್ರೆ ಬೇಡ. ಅಯ್ಯ ಇಲ್ಲಿಬ್ರು ತಂಗಿಯಾರು ನಿಂತಾರಲ್ಲ, ಬರ್ರಿ ಬೇವ. ಈಗ ಹೊಸ ಲಗ್ನ ಆಗಿದೆ, ಬರ್ರಿ ಮಾಡಿ ಬರ್ರಿ. ನೀವು ಕಲ್ಕೊ ಬರ್ರಿ. ಮತ್ತು ನೀವು ಕಲ್ಕೊಳೋದು ಯಾವಾಗ ನೋಡ್ಬೇಯವ? ನನ್ನ ಕೈಲಿ ಮಾಡಿಸ್ಬೇಕಿಲ್ಲ ನೋಡು. ಈಕಿ ಮುದುಕಿ ಹ್ಯಾಂಗದಾಳ, ಅವ್ರ ಕೈಲಿ ಮಾಡಿಸ್ತಾ ಅಂತ ನೋಡು. ನಮ್ಮವಾಗ ಅಂಕ್ರ ಬುದ್ಧಿನೇ ಇಲ್ಲ. ಯಾವ ನೀ ಸುಮ್ ಕುಂದ್ರು. ಇದು ನಮ್ಮ ಕಾರ್ಯವು, ಇದನ್ನ ನಾವು ಮಾಡ್ಬೇಕು. ನೀನು ಅಂಕ್ರು ಏನೂ ಗೊತ್ತಾಗಂಗಿಲ್ಲಲ್ಲ. ಇದು ನಮ್ದೈತಿ ಚಾರ್ಜ್ ಬಟ್ಟು. ಇರ್ಲಿ ಬಿಡ್ರಿ ಅಕ್ಕಾರ, ಸುಂದ್ರಮ್ಮಕ್ಕರ ನೀವ ಮಾಡ್ರಿ. ಯಾರು ಮಾಡಿದ್ರು ಒಂದೈತೆ. ಆದ್ರೆ ಏನು ದೊಡ್ಡ ಚಾರ್ಜ್ ಬಟ್ಟು ಬರಂಗಿಲ್ಲ. ಮತ್ತೇನೇನು ಬೇಚಿಗೋ ಸಮಾಚಾರ? ಹೊಟ್ಟಿಗೆ ಬೂಸಾಳಿ ಪಾಸಾಳಿ ಚಂದ ಬೀಳ್ತತಿಲ್ಲ. ಅದನ್ನ ತಗೊಂಡು ನೀ ಏನು ಮಾಡ್ತೀನಿ? ಮುಸ್ಕೊಂಡು ಕುಂದ್ರು ಎದಕ್ಕೆ ಬಂದಿ ಅದನ್ನ ಮಾಡ್ಕೊಂಡು ಹೋಗು. ಗನ ಇಂಥ ಚಮಚಾಗಿರಿ ಕೆಲಸ ಮಾಡಕ್ಕೆ ಅಂಕ್ರು 1 ನಂಬರ್. ಯಾಕೆ ನಿನ್ನ ಗೆಳತಿ ಕೇಳೋಣ? ಹಿಂಗತಿ ಹೋಗಿ ಕೇಳಂತಿ. ನಮ್ಮ ಗೆಳತಿ ಅಂತ ಆಕಿನೂ ಅಲ್ಲ. ಆಕೆ ಚಲೋ ಮನುಷ್ಯ ಅಂತ ಉಳ್ದಿ ನೀನು. ನನ್ನ ಕೈಯಾಗ ಏನಾರ ಆಗಿದ್ದ ಯಾವತ್ತ ನೀನು ಹೋಗೋದು ಹುಗ್ಗಿ ಅಂತಿದ್ ನಾನು. ನಮಗೆ ಚಮಚ ಅಂದಲ್ಲ, ಚಮಚಾಕಿದ್ದಷ್ಟು ನಿಯತ್ತು ನಿನಗಿಲ್ಲಲ್ಲ. ನಾವು ಹೊರಗನ್ಯಾರು. ನೀನು ಮನೆಯನ್ನಾಗಿ ನಿನಗ ನಿಯತ್ತಿಲ್ಲ ಅಲ್ವಿ. ಇದು ನಮ್ಮ ವಿಚಾರ. ನಿನಗೆ ಎದಕ್ಕೆ ಬೇಕು? ನಾವು ಇಂದ ಬಡದಾಡ್ತೀವಿ ಕೂಡ್ತೀವಿ ಅಂತಂಬ್ರು ನಾವು. ನಿಂದೇನೈತ್ಲಿ ಮೂಳ? ಅಯ್ಯೇ ಊರು ಮೂಳಿ ಮೀಸಿ ನೆಲಕ್ಕೆ ಬಿದ್ರು ಮಣ್ಣಾಗಿಲ್ಲ ಅನ್ನಾಕಿ ಬಿಡು ನೀ. ಇನ್ನೂ ಪೂರ್ತಿ ಡಾಕಿ ನೆಲಕ್ಕೆ ಬಡದಿಲ್ಲ. ಇನ್ನೂ ಮೈಯಾನ ಕೊಬ್ಬು ಇನ್ನೂ ಕರಗಿಲ್ಲ ಎಂದು. ಕರಗದಾಗ ಬರೋಬ್ಬರಿ ಹಾದಿಗೆ ಬರ್ತೀನಿ. ಅರೇನಿ ಸುಮ್ ಕುಂದರು. ನಿನಗೆ ಎದಕ್ಕೆ ಬೇಕು? ಕಸ ಬಡಗಿ ಅಂದ ಅನಿಸ್ಕೊ ಚಂದಗಡಿ ಅಂತ ಎದಕ್ಕೆ ಬೇಕಾ? ಕಾಲ್ ಕೆದರ್ಕೊಂಡು ಹಾಕಿ ಕೂಡ ಜಳಗ ಮಾಡೋದು ಸುಮ್ ಕುಂದರು. ಹಾಗೆ ಕೊಟ್ಟಿ ಮ್ಯಾಗ ಕುಂತಿದ್ನೆ. ಒಂದು ಮುದುಕಿ ಹೇಳ್ತೀವ್ರು ಮನಿ ಹಾಕಿಕತ್ತು. ಈ ಹುಡುಗಿನ ಓಡಿಸ್ಕೊಂಬಂದನಂತವ ಅದು ಹುಡುಗ. ಅದಕ್ಕೆ ಅದು ಏನೋ ಇಸೆಪ್ಷನ್ ಪಿಸೆಪ್ಷನ್ ಅದಕ್ಕೆ ಇಟ್ಕೊಂಡಾರ. ಯವ್ವ ಎಂಥ ಪದ್ಧತಿ ಐತಿ ಇವ್ರದ್ದು. ನೀವು ಎಷ್ಟು ಬಡಿವಾರ ಕಚ್ಕೊಂತಿರ್ತಾವ, ಬಡಿವಾರ ಬಸ್ಲಿಂಗ್ಯಾರು. ಇಂಥ ಪದ್ಧತಿ ನಾ ಎಲ್ಲಿ ಕಂಡಿಲ್ ಬಿಡು. ಮ್ಯಾಲೆ ಎಟ್ಟ ತಳಕ್ ಬಳಕ ಒಟ್ಟು ಹುಳುಕ ಐತಿ. ಏಯ್ ಹೇಳಲೆ ಚಿಟ್ಟಿ, ಇಲ್ಲೇ ಕುಂತಿ ಹೇಳ. ಏ ತಂಗಿ ಕುಂದ್ರೋಳ ಹಾಕ್ಬಿಡಕ್ಕೆ. ನಾನು ಕುಂದ್ರಸೀನಿ. ಸಣ್ಣ ಹುಡುಗರನ್ನ ಕುಂದ್ರಸ್ಬೇಕ ಮಗ್ಲ. ಬಡ ದಂಡಿ ಪಂಡಿ ಕಟ್ಟಿ ಅದು ಏನೇನೈತಿ ನಿಮ್ದು ನಿಯಮ ನೀತಿ ಮಾಡ್ರಿವ. ಪುಡಿ ಪಡಿ ತುಂಬ್ರಿ.
ನೋಡ ಒಂದು ಲೀಟ್ರ್ ಆರತಿ ಮಾಡಕ್ಕಾರ ಬಾ ಅಂತಾಳೆ ಯಾವ ಈಕಿ ನೋಡಿಕಿನ ನಿಮ್ಮ ಅಣ್ಣನ ಹೇಳ್ತಿನ ಹಾ ನೀನೊಬ್ರು ಆ ಮನೆಗೆ ಆಟಕೊಂಟು ಲೆಕ್ಕಕ್ಕಿಲ್ಲ ನೋಡು ಬರೀ ತವ್ರ ಮನೆ ಅನ್ನೋರು ನಟ ಮುಂದೆ ನಿಂದ್ರಸ್ತಾ ಮಾಡು ಲಗ್ನದಾಗ ಹಂಗೆ ಮಾಡಿದ್ರು ಸುಮ್ಮನೆ ಅಣ್ಣ ಮನೆ ಮುಟ್ಟ ಕರಿಯಾಕೆ ಬಂದಾನಂತೆ ಬಂದು ನಾನು ಮತ್ತು ಈಗಿನೂ ಎಷ್ಟು ಕೊತ್ಕೊಂತಿರ್ತಾ ಹೆಂಗೈತಿ ಮನ್ತನ ಏನು ಎತ್ತಂತೆ ನೋಡಕ್ಕೆ ಬಂದೀನಿ ನಾನು ಯಾವ ಮುಂದೆ ನಮ್ಮ ಮನ್ಯಾಗ ಯಾವ್ರ ಕಾರ್ಯಕ್ರಮ ಅದು ಅಂದ್ರೆ ನೀವು ಒಟ್ಟು ಕರಿಯಕ್ಕೆ ಹೋಗ್ಬೇಡ ಅವ್ರು ಹೆಂಗೆ ಮಾಡ್ಯಾರ ಹಂಗೆ ಮಾಡಿ ತೋರಿಸ್ಬೇ ನಾ ಬಿಟ್ಟಿನೇನು ಮನಸ್ನಾಗೆಲ್ಲ ಇಟ್ಕೊಂಡಿನಿ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ನಾನು ಆದ್ರೂ ಯವ್ವ ಒಂದು ತಪ್ಪು ಮಾಡಿದ್ದೀನಿ ನೋಡ್ಬಿ ನೀನು ಸುಮ್ಮನೆ ಈ ಕೃಷ್ಣವಿ ನಿನ್ನ ತಮಗೆ ತೊಗೊಂಡ್ಬಿಡ್ಬೇಕಿತ್ತು ಆಸ್ತಿನೂ ಬರ್ತಿತ್ತು ಮತ್ತು ಎಲ್ಲ ಇದಾಕಿತ್ತು ಇದು ಹುಚ್ಕೊಂಡಿದ್ದಂಗೆ ಐತಿ ಚಲೋ ಹಾಕಿದ್ದಿಲ್ಲ ನೀವು ಅಲ್ಲಿ ಬಿಡು ಒಲ್ಲಿ ಅಂದಿ ಹಲ್ಲದ ಅಂದಿ ನೀನು ಹೌದು ನಾ ತಪ್ಪು ಮಾಡಿದೆ ಮತ್ತು ನಿಮ್ಮ ತಮ್ಮ ಅಲ್ಲಿ ಅನ್ನಲ್ಲ ಆಕೆ ಹಲ್ಲು ಒಬ್ಬದಾವು ಅಲ್ಲಿ ಅಂತ ಅಂದ ಆಕೆ ಅವ್ನು ಸಂಬಂಧ ತುಂಬಿಟ್ಟೆ ಇದೇನೇವ ಬರೀ ಒಟ್ಟರು ಸುಮ್ಮನೆ ಕೂತಿರಲ್ಲ ಆರತಿ ಮಾಡಕತ್ತ ಒಂದು ಹಾಡ ಹಾಡ್ರಿ ನಮಗಂಕರು ಹಾಡಕ್ಕೆ ಬರಂಗಿಲ್ರಿ ಅಮ್ಮಾರ ಪಾರಿ ನೀನ ಹಾಡು ಮಡಿಲನು ತುಂಬಿರೆ ಮಡದಿರನ್ನೆಗೆ ಬೇಗ ಮಡಿಲನು ತುಂಬಿರೆ ಅರಿಶಿನ ಕೊನೆಗಳು ಹೆರದ ಕೊಬ್ಬರಿ ಗಿಟುಕು ಅರಿಶಿನ ಕೊನೆಗಳು ಹೆರದ ಕೊಬ್ಬರಿ ಗಿಟುಕು ಸರಿಗೆ ಅಂಚಿನ ಕುಪ್ಪುಸ ಕಾಣ ಮಡಿಲನು ತುಂಬಿರೆ ಮಡದಿರನ್ನೆಗೆ ಬೇಗ ಮಡಿಲನು ತುಂಬಿರೆ ಚಿಪ್ಪು ಬಾಳೆ ಹಣ್ಣು ಸಿಪ್ಪೆ ತೆಂಗಿನಕಾಯಿ ಚಿಪ್ಪು ಬಾಳೆ ಹಣ್ಣು ಸಿಪ್ಪೆ ತೆಂಗಿನಕಾಯಿ ಮಡಿಲನು ತುಂಬ